ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು ಲಂಡನ್ನಲ್ಲಿ ಇರುವ ಐತಿಹಾಸಿಕ ಬಸವೇಶ್ವರ ಪ್ರತಿಮೆಗೆ ಗೌರವ ನಮನಗಳನ್ನು ಸಲ್ಲಿಸಿದರು. ದಿನಾಂಕ 7ನೇ ಸೆಪ್ಟೆಂಬರ್ 2025ರಂದು ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮತ್ತು ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು ಲಂಡನ್ನಲ್ಲಿ ಇರುವ ಐತಿಹಾಸಿಕ ಬಸವೇಶ್ವರ ಪ್ರತಿಮೆಗೆ ಗೌರವ ನಮನ ಸಲ್ಲಿಸಿದರು. ಅವರೊಂದಿಗೆ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾದ ಮಂಜುನಾಥ್ ಭಂಡಾರಿ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಭಗವಾನ್ BC ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಜೈಕರ್ SM ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮವನ್ನು ಲ್ಯಾಂಬೆತ್ ಬಸವೇಶ್ವರ ಪ್ರತಿಷ್ಠಾನವು ಯುನೈಟೆಡ್ ಕಿಂಗ್ಡಮ್ನ ಬಸವ ಸಮಿತಿಯ ಸಹಯೋಗದೊಂದಿಗೆ ಜಂಟಿಯಾಗಿ ಆಯೋಜಿಸಿತ್ತು. ಲಂಡನ್ ಬ್ಯೂರೋ ಆಫ್ ಲ್ಯಾಂಬೆತ್ನ ಮಾಜಿ ಮೇಯರ್ ಡಾಕ್ಟರ್ ನೀರಜ್ ಪಾಟೀಲ್, UK ಬಸವ ಸಮಿತಿಯ ಉಪಾಧ್ಯಕ್ಷರಾದ ಅಭಿಜಿತ್ ಸಾಲಿಮಠ್ ಮತ್ತು ಭಾರತೀಯ ಸಾಗರೋತ್ತರ ಕಾಂಗ್ರೆಸ್ ಉಪಾಧ್ಯಕ್ಷೆ ಗುರ್ಮಿಂದರ್ ರಾಂಧವ್ ಅವರೊಂದಿಗೆ ಬ್ರಿಟಿಷ್ ಭಾರತೀಯ ಮತ್ತು ಕನ್ನಡ ಸಮುದಾಯಗಳ ಪರವಾಗಿ ಗಣ್ಯ ಸಚಿವರನ್ನು ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ಈ ಸಂದರ್ಭದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಬಸವೇಶ್ವರರ ಕಾಲಾತೀತ ಬೋಧನೆಗಳು ಆಧುನಿಕ ಯುಗದಲ್ಲಿಯೂ ಅತ್ಯಂತ ಪ್ರಸ್ತುತವಾಗಿದ್ದು, ನ್ಯಾಯಯುತ, ಎಲ್ಲರನ್ನು ಒಳಗೊಂಡ ಮತ್ತು ನ್ಯಾಯಯುತ ಸಮಾಜವನ್ನ ನಿರ್ಮಿಸಲು ಮಾರ್ಗದರ್ಶನ ನೀಡುತ್ತದೆ ಎಂದು ಒತ್ತಿ ಹೇಳಿದರು. ಈ ಸಂದರ್ಭದಲ್ಲಿ ಲ್ಯಾಂಬೆತ್ ಬಸವೇಶ್ವರ ಪ್ರತಿಷ್ಠಾನವು ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ಕರ್ನಾಟಕದ ಉಪ ಮುಖ್ಯಮಂತ್ರಿಗಳನ್ನು ಉದ್ದೇಶಿಸಿ ಔಪಚಾರಿಕ ಆಹ್ವಾನ ಪತ್ರವನ್ನು ಪ್ರದಾನ ಮಾಡಿತು. ಭೇಟಿ ನೀಡುವ ಸಚಿವರಿಗೆ ವಹಿಸಲಾಗಿರುವ ಈ ಪತ್ರವು ಈ ಐತಿಹಾಸಿಕ ಸ್ಮಾರಕದ 10ನೇ ವಾರ್ಷಿಕೋತ್ಸವವನ್ನು ಗುರುತಿಸಲು ಏಪ್ರಿಲ್ 18, 2026ರಂದು ಲಂಡನ್ನಲ್ಲಿ ಇರುವ ಬಸವೇಶ್ವರ ಪ್ರತಿಮೆಗೆ ಭೇಟಿ ನೀಡುವಂತೆ ನಾಯಕರನ್ನು ಆಹ್ವಾನಿಸಿತು. 2015ರ ನವೆಂಬರ್ 14ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಅನಾವರಣಗೊಳಿಸಿದ ಬಸವೇಶ್ವರ ಪ್ರತಿಮೆಯು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಭಾರತೀಯ ಪ್ರಧಾನಮಂತ್ರಿಯೊಬ್ಬರು ಅನಾವರಣಗೊಳಿಸಿದ ಮೊದಲ ಪ್ರತಿಮೆಯಾಗಿದೆ. 1854ರ UK ಪ್ರತಿಮೆ ಕಾಯ್ದೆಯ ಅಡಿಯಲ್ಲಿ ಬ್ರಿಟಿಷ್ ಕ್ಯಾಬಿನೆಟ್ ನಿಂದ ಔಪಚಾರಿಕ ಅನುಮೋದನೆಯನ್ನು ಪಡೆದ ಕೆಲವೇ ಪರಿಕಲ್ಪನಾ ಪ್ರತಿಮೆಗಳಲ್ಲಿ ಇದು ಒಂದಾಗಿದೆ. ಇಲ್ಲಿಯವರೆಗೆ ಇದು ಕರ್ನಾಟಕದ ಮುಖ್ಯಮಂತ್ರಿಯಿಂದ ಅಧಿಕೃತ ಗೌರವಕ್ಕಾಗಿ ಕಾಯುತ್ತಿದೆ. ತಮ್ಮ ಭಾಷಣದಲ್ಲಿ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮತ್ತು ಡಾಕ್ಟರ್ ನೀರಜ್ ಪಾಟೀಲ್ ಅವರು ತಮ್ಮ ದೀರ್ಘಕಾಲದ ಸ್ನೇಹವನ್ನ ಪ್ರೀತಿಯಿಂದ ಸ್ಮರಿಸಿದರು. ಇದು ಅವರ ಶಾಲಾ ದಿನಗಳಲ್ಲಿ ಸೇಂಟ್ ಜೋಸೆಫ್ ಕಾನ್ವೆಂಟ್ ಮತ್ತು NV ಶಾಲೆಯಲ್ಲಿ ಪ್ರಾರಂಭವಾಯಿತು. ಅವರು ಕಲಬುರಗಿ MR ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯಕೀಯ ಪದವಿ ಪಡೆಯುವ ಮೊದಲು SP ಕಾಲೇಜಿನಲ್ಲಿ ಒಟ್ಟಿಗೆ ಅಧ್ಯಯನ ಮಾಡಿದರು. ಅಲ್ಲಿ ಅವರು ತಮ್ಮ MBBS ಅನ್ನು ಪೂರ್ಣಗೊಳಿಸಿದರು. ಡಾಕ್ಟರ್ ನೀರಜ್ ಪಾಟೀಲ್ ನಂತರ FRCS ಮುಂದುವರಿಸಲು ಲಂಡನ್ಗೆ ವಲಸೆ ಹೋದರು ಎಂದರು. ESIC ಉಪ ಪ್ರಾದೇಶಿಕ ಕಚೇರಿ ಕಲಬುರಗಿಯ ವತಿಯಿಂದ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಹಾಗೂ ಸ್ಪ್ರೀ ರ್ಯಾಲಿಯನ್ನ ಆಯೋಜಿಸಲಾಗಿತ್ತು. ಇಂದು ESIC ಉಪ ಪ್ರಾದೇಶಿಕ ಕಚೇರಿ ಕಲಬುರಗಿಯಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಮತ್ತು ಸ್ಪ್ರೀ ರ್ಯಾಲಿಯನ್ನ ನಡೆಸಲಾಯಿತು. ಕಾರ್ಮಿಕರ ರಾಜ್ಯ ವಿಮಾ ನಿಗಮ ಉಪ ಪ್ರಾದೇಶಿಕ ಕಚೇರಿ ಕಲಬುರಗಿಯ ವತಿಯಿಂದ ಉದ್ಯೋಗದಾತರ ಸಬಲೀಕರಣ, ಕಾರ್ಯಪಡೆಯ ಸಂರಕ್ಷಣೆ, ವಿಕಸಿತ ಭಾರತದ ಸಶಕ್ತೀಕರಣ ಎಂಬ ಘೋಷವಾಕ್ಯದೊಂದಿಗೆ ಉದ್ಯೋಗದಾತರು ಮತ್ತು ಉದ್ಯೋಗಿಗಳ ನೋಂದಣಿಯ ಉತ್ತೇಜನ ಯೋಜನೆ ಸ್ಪ್ರೀ 2025 ಈಗಲೇ ESI ಯೋಜನೆಯ ಅಡಿ ನೋಂದಾಯಿಸಿ ಮತ್ತು ಸಾಮಾಜಿಕ ಸುರಕ್ಷತೆಯ ಪ್ರಯೋಜನಗಳನ್ನು ನಿಮ್ಮದಾಗಿಸಿಕೊಳ್ಳಿ ಎಂದು ಘೋಷಣೆ ಕೂಗುತ್ತಾ ರ್ಯಾಲಿಯನ್ನ ಆಯೋಜಿಸಲಾಗಿತ್ತು. ವಿಶೇಷ ನೋಂದಣಿ ಅಭಿಯಾನ 1ನೇ ಜುಲೈ 2025ರಿಂದ 31ನೇ ಡಿಸೆಂಬರ್ 2025ರವರೆಗೆ ಹಮ್ಮಿಕೊಳ್ಳಲಾಗಿದೆ. ಯಾವುದೇ ದಂಡ ಇಲ್ಲ, ಯಾವುದೇ ಹಿಂದಿನ ಬಾಕಿ ಪಾವತಿ ಇಲ್ಲ, ಯಾವುದೇ ತಪಾಸಣೆ ಇಲ್ಲ. ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ರ್ಯಾಲಿಯ ಮೂಲಕ ಜಾಗೃತಿ ಮೂಡಿಸಲಾಯಿತು. ಜಂಟಿ ನಿರ್ದೇಶಕರಾದ ಯುವರಾಜ್ ಅವರು ಹಸಿರು ಧ್ವಜ ತೋರಿಸುವ ಮೂಲಕ ಈ ರ್ಯಾಲಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಉಪ ನಿರ್ದೇಶಕರಾದ ರಮೇಶ್ ರಾಯ್, ಸಹಾಯಕ ನಿರ್ದೇಶಕರಾದ ಸಮಿರನ್ ದಾಸ್ ಸೇರಿದಂತೆ ESIC ಉಪ ಪ್ರಾದೇಶಿಕ ಕಚೇರಿ ಕಲಬುರಗಿಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. नमस्कार, सबको राष्ट्रीय स्पोर्ट्स डे का स्वागत है।
ये सबको मालूम है कि राष्ट्रीय स्पोर्ट्स डे है, वो स्टे फिट स्टे हेल्थी के स्लोगन पे ऊपर ऊपर बहुत कुछ एक्टिविटीज चल रही है। तो इसकी पार्ट ऑफ द प्रोग्राम यहाँ पर हमारा ESIC SRO गुलबर्गा में आज एक छोटा सा एक वॉक रैली हमने अरेंज किया है। तो स्टे फिट स्टे हेल्थी और फिट इंडिया का जो स्लोगन के ऊपर अब ये हमारा SRO गुलबर्गा के सारे ऑफिसर्स और स्टाफ एक छोटा सा एक वॉक करने वाला है। इसके साथ साथ हमारा ESI का अभी एक स्कीम चल रही है, जैसे कि स्प्री है, स्पेशल स्कीम फॉर प्रमोशन ऑफ रजिस्ट्रेशन ऑफ एम्प्लॉयज़ एंड एम्प्लॉयर्स है, जो अभी 1 जुलाई से 31 दिसंबर तक लागू है, जहां पर एम्प्लॉयज़ और एम्प्लॉयर्स को पुराने पीरियड का जो माफ़ी करके तो उनका जो रेट ऑफ रजिस्ट्रेशन जो वो प्रपोज करते हैं, जो अप्लाई करते हैं, वही डेट से लागू होता है। तो उसका भी एक अवेयरनेस के लिए ये अभी एक रैली हम सब कर रहे हैं। तो आप सबसे निवेदन है कि ये वाला जो अवेयरनेस जो रैली है, ये सारे दर्शकों को और जो बेनिफिशियरीज को लेके जाने के लिए कोशिश करेंगे। थैंक यू। ये रैली हम अभी ESIC गुलबर्गा ऑफिस से खरगे सर्कल तक जाने के हम प्लान कर रहे हैं। ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನ ಕಲಬುರಗಿಯ ವತಿಯಿಂದ ಶ್ರೀಮತಿ ವೀರಮ್ಮ ಗಂಗಸಿರಿ ಮಹಿಳಾ ಮಹಾವಿದ್ಯಾಲಯದ ಸಾಹಿತ್ಯ ಸಂಘದ ಸಹಯೋಗದೊಂದಿಗೆ ಡಾಕ್ಟರ್ ವಿಜಯಕುಮಾರ್ ಪರುತೆಯವರ ಬಯಲಲ್ಲಿ ಬಾನಾಡಿ ಹಾಗೂ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಕೃತಿಗಳ ಜನಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನ ಕಲಬುರಗಿಯ ವತಿಯಿಂದ ಶ್ರೀಮತಿ ವೀರಮ್ಮ ಗಂಗಸಿರಿ ಮಹಿಳಾ ಪದವಿ ಮಹಾವಿದ್ಯಾಲಯ ಕಲಬುರಗಿಯ ಸಾಹಿತ್ಯ ಸಂಘದ ಸಹಯೋಗದಲ್ಲಿ ಡಾಕ್ಟರ್ ವಿಜಯಕುಮಾರ್ ಪರುತೆಯವರ ಬಯಲಲ್ಲಿ ಬಾನಾಡಿ ಮತ್ತು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಕೃತಿಗಳ ಜನಾರ್ಪಣೆ ಕಾರ್ಯಕ್ರಮವು ದಿನಾಂಕ 9 ಸೆಪ್ಟೆಂಬರ್ 2025 ಮಧ್ಯಾಹ್ನ 2 ಗಂಟೆಗೆ ಸಭಾಂಗಣದಲ್ಲಿ ಜರುಗಿತು. ಶ್ರೀಮತಿ ವಿಜಿ ಮಹಿಳಾ ಕಾಲೇಜಿನ ಸಂಗೀತ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರೇಣುಕಾ ಹಾಗರಗುಂಡಗಿಯವರ ಪ್ರಾರ್ಥನಾ ಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ಶ್ರೀಮತಿ ವಿಜಿ ಮಹಿಳಾ ಕಾಲೇಜಿನ ಸಾಹಿತ್ಯ ಸಂಘದ ಸಂಯೋಜಕರಾದ ಡಾಕ್ಟರ್ ಪ್ರೇಮ್ಚಂದ್ ಚೌಹಾಣ್ ಸ್ವಾಗತಿಸಿದರು. ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನ ಕಲಬುರಗಿ ಅಧ್ಯಕ್ಷರಾದ ಪ್ರೊಫೆಸರ್ BH ನೆರುಗುಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಗೌರವ ಸನ್ಮಾನ ಸ್ವೀಕರಿಸಲು ಡಾಕ್ಟರ್ ಸಿದ್ದರಾಮ್ ಹೋನ್ಕಲ್, ಡಾಕ್ಟರ್ ಬಸವರಾಜ್ ಕೋನೆ, ಡಾಕ್ಟರ್ ರಾಜೇಂದ್ರ ಕೊಂಡ, ಡಾಕ್ಟರ್ ಶೈಲಜಾ ಎನ್ ಬಾಗೇವಾಡಿ, ಡಾಕ್ಟರ್ ಸುಜಾತಾ ಪಾಟೀಲ್, ಡಾಕ್ಟರ್ ವಿಜಯಕುಮಾರ್ ಪರುತೆ ಹಾಗೂ ಪ್ರಾಧ್ಯಾಪಕರಾದ BH ನಿರುಗುಡಿ ಇವರಿಗೆ ಗೌರವ ಸನ್ಮಾನ ಮಾಡಲಾಯಿತು. ಉದ್ಘಾಟಕರಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರಿನ ಸದಸ್ಯರಾದ ಡಾಕ್ಟರ್ ಸಿದ್ದರಾಮ್ ಹೋನ್ಕಲ್ ಕಾರ್ಯಕ್ರಮ ಉದ್ಘಾಟಿಸಿದರು. ಶ್ರೀ ಸಿದ್ದಲಿಂಗೇಶ್ವರ ಪ್ರಕಾಶನ ಕಲಬುರಗಿಯ ಪ್ರಕಾಶಕರಾದ ಡಾಕ್ಟರ್ ಬಸವರಾಜ್ ಕೋನೆ ಪುಸ್ತಕ ಬಿಡುಗಡೆಗೊಳಿಸಿದರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರಿನ ಸದಸ್ಯರಾದ ಡಾಕ್ಟರ್ ಸಿದ್ದರಾಮ್ ಹೋನ್ಕಲ್ ಉದ್ಘಾಟನಾ ಪರ ಮಾತುಗಳನ್ನಾಡಿದರು. ಶ್ರೀ ಸಿದ್ದಲಿಂಗೇಶ್ವರ ಪ್ರಕಾಶನ ಕಲಬುರಗಿಯ ಪ್ರಕಾಶಕರಾದ ಡಾಕ್ಟರ್ ಬಸವರಾಜ್ ಕೋನೆಕ್ ಪುಸ್ತಕ ಬಿಡುಗಡೆ ಕುರಿತು ಮಾತುಗಳನ್ನಾಡಿದರು. ಸರ್ಕಾರಿ ಸ್ವಾಯತ್ತ ಕಾಲೇಜು ಕಲಬುರಗಿಯ ಉಪನ್ಯಾಸಕರಾದ ಡಾಕ್ಟರ್ ಶೈಲಜಾ ಎನ್ ಬಾಗೇವಾಡಿ ಬಯಲಲ್ಲಿ ಬಾನಾಡಿ ಕುರಿತು ಪರಿಚಯ ಮಾಡಿಕೊಟ್ಟರು. PDA ತಾಂತ್ರಿಕ ಕಾಲೇಜು ಕಲಬುರಗಿಯ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸುಜಾತಾ ಪಾಟೀಲ್ ಎಸ್ ರಾಧಾಕೃಷ್ಣನ್ ಕೃತಿಯ ಕುರಿತು ಪರಿಚಯ ಮಾಡಿದರು. ಡಾಕ್ಟರ್ ವಿಜಯಕುಮಾರ್ ಪರುತೆ ಲೇಖಕರ ಮಾತುಗಳನ್ನಾಡಿದರು. ಶ್ರೀಮತಿ ವಿಜಿ ಮಹಿಳಾ ಕಾಲೇಜು ಕಲಬುರಗಿಯ ಪ್ರಾಚಾರ್ಯರಾದ ಡಾಕ್ಟರ್ ರಾಜೇಂದ್ರ ಕೊಂಡ ಅಧ್ಯಕ್ಷತೆ ವಹಿಸಿದ್ದರು. ಇಂಗ್ಲಿಷ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜ್ಯೋತಿ ಪ್ರಕಾಶ್ ದೇಶ್ಮುಖ್ ವಂದನಾರ್ಪಣೆ ಮಾಡಿದರು. ಕನ್ನಡ ವಿಭಾಗದ ಮುಖ್ಯಸ್ಥರಾದ ಕವಿತಾ ಅಶೋಕ್ ನಿರ್ವಹಣೆ ಮಾಡಿದರು. ಈ ಸಂದರ್ಭದಲ್ಲಿ ಹಿಂದಿ ವಿಭಾಗದ ಉಪನ್ಯಾಸಕರಾದ ಸುಷ್ಮಾ ಕುಲಕರ್ಣಿ, ಕನ್ನಡ ವಿಭಾಗದ ಉಪನ್ಯಾಸಕರಾದ ಕವಿತಾ ಅಶೋಕ್, ಉರ್ದು ವಿಭಾಗದ ಉಪನ್ಯಾಸಕರಾದ ಡಾಕ್ಟರ್ ಮೊಹಸಿನಾ ಫಾತಿಮಾ, ಕನ್ನಡ ವಿಭಾಗದ ಉಪನ್ಯಾಸಕರಾದ ಬಸಮ್ಮ ಬಿರಾದಾರ್, ಇಂಗ್ಲಿಷ್ ವಿಭಾಗದ ಉಪನ್ಯಾಸಕರಾದ ಅಶ್ವಿನಿ ಮಠ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿ ಪ್ರತಿಷ್ಠಾನ ಹುಟ್ಟು ಹಾಕಿ ಅನೇಕ ಮಿತ್ರರು ಸೇರಿ ಇದನ್ನ ಕಲಬುರಗಿಯಲ್ಲಿ ಪುಸ್ತಕ ಬಿಡುಗಡೆ ಸಮಾರಂಭ, ಕಾವ್ಯ ಕಮ್ಮಟ, ಕವಿಗೋಷ್ಠಿ, ವಿಚಾರ ಸಂಕಿರಣ, ಕಾವ್ಯ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ಹೀಗೆ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನ ಮಾಡ್ತಾ ಇದೆ. ಅದರ ಜೊತೆಗೆ ಕಲಬುರಗಿ ಪ್ರತಿಷ್ಠಾನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಕಾರ್ಯಕ್ರಮವು ಕೂಡ ಇತ್ತೀಚೆಗೆ 2 ತಿಂಗಳ ಹಿಂದೆ 1 ದಿನದ ವಿಚಾರ ಸಂಕಿರಣವು ಕೂಡ ಪ್ರತಿಷ್ಠಾನ ಸಹಯೋಗದಲ್ಲಿ ಮಾಡಲಾಯಿತು. ಇದರ ಹಿಂದೆ 2 ವರ್ಷದ ಹಿಂದೆ ಕೇಂದ್ರ ಸಾಹಿತ್ಯ ಅಕಾಡೆಮಿದವರು ಕೂಡ ನಮ್ಮ ಪ್ರತಿಷ್ಠಾನದ ಸಹಯೋಗದಲ್ಲಿ ಒಂದು ದೊಡ್ಡ ವಿಚಾರ ಸಂಕಿರಣವು ಕೂಡ ಇಡೀ ದಿನ ಮಾಡಲಾಯಿತು.
ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನ ಯೋಗ್ಯ ಮತ್ತು ಸರಳ ಸಜ್ಜನ ಅಗದಿ ಶಿಸ್ತು ಕಾರ್ಯಕ್ರಮ ಮಾಡ್ತಕ್ಕಂಥ ಒಂದು ಹೆಸರನ್ನು ಪಡೆದಿರತಕ್ಕಂಥದ್ದು. ಹೀಗಾಗಿ ಪರುತೆ ಸರ್ ಅವರು ನಾವು ಚರ್ಚೆ ಮಾಡಿದ್ವಿ, ಸರ್ ಬಿಡುಗಡೆ ಮಾಡೋಣ ನಮ್ಮ 2 ಪುಸ್ತಕಗಳನ್ನು ಅಂದಾಗ ಬಹಳ ಸುಂದರವಾಗಿ ಬಂದಿವೆ ಮತ್ತು ಈ 2 ಕೃತಿಗಳು ನಮ್ಮ ಬಸವರಾಜ ಕೋನೇಕ್ ಅವರು ಲೋಕಾರ್ಪಣೆ ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ನಾನು ಸಸಿಗೆ ನೀರು ಹಾಕುವ ಮೂಲಕ ಬಹಳ ಒಂದು ಸಂತೋಷದಿಂದ ಉದ್ಘಾಟಿಸಿದ್ದೀನಿ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತದೆ. ಮುಖ್ಯವಾಗಿ ಹೈಕು ಕೃತಿ ನನಗೆ ಕನ್ಫ್ಯೂಷನ್ ಇತ್ತು, ನಾನು ಇನ್ವಿಟೇಷನ್ ಕಾರ್ಡೇ ಓದಿಲ್ಲ. ಅವರು ಮೊನ್ನೆ ನನಗೆ ಇಲ್ಲಿ ಬಂದಾಗ ನಿರ್ವಿಡಿಯವರ ಚಂಬರದಲ್ಲಿ 2 ಪುಸ್ತಕಗಳು ಕೊಟ್ಟಿದ್ರು, ಒಂದು ಗಜಲ್ ಪುಸ್ತಕ, ಒಂದು ಹೈಕು ಪುಸ್ತಕ. ಅವೆರಡು ಮೊದಲೇ ಓದಿದ್ದೆ ನಾನು. ಅದ್ರ ಸರಿ ಅವೆರಡೂ ಮಾತಾಡೋದಿರ್ತದಂತ ಹಂಗೆ 2 ಬ್ಯಾಗ್ನಾಗ ಇಟ್ಕೊಂಡು ಬಂದು ನೋಡ್ತೀನಿ. ಇಲ್ಲಿ ಬಂದಾಗ ಒಂದು ಪುಸ್ತಕ ಬದಲಾಗಿ ಹೋಗಿದೆ. ಆಗಲೇ ನಾನು ಸಂಭ್ರಮ ಗುಂಪಿನಲ್ಲಿ ಮೈಪಾಲ್ ರೆಡ್ಡಿಯವರಿಗೆ ಒಂದು ಗಜಲ್ ಹಾಕಿದ್ದೆ, ಆ ಗಜಲ್ ಪುಸ್ತಕ ಲೋಕಾರ್ಪಣೆ ಹೊಂಟಿದ್ದೀನಿ ಅಂತೇಳಿ. ಆ ಗಜಲ್ ಕೂಡ ತುಂಬ ಸುಂದರವಾಗಿತ್ತು. ಅದನ್ನು ಹೇಳೇ ನಾನು ಮಾತಾಡಬೇಕಾಗಿತ್ತು, ಬೇಡ ಅಂತ ಬಿಡ್ತಾ ಇದ್ದೀನಿ. ಹೈಕು ಅಂತಕ್ಕಂಥದ್ದು ಜಪಾನಿ ಕಾವ್ಯ ಪ್ರಕಾರ 5-7-5 ಸೆಲೆಬಲ್ನಲ್ಲಿ ಬರ್ತಕ್ಕಂಥ ಒಂದು ಉತ್ತಮವಾದಂಥ ಕಾವ್ಯ ಪ್ರಕಾರ. ಅಲ್ಲಿಯ ಭಾಷೋಮಿನ್ ಅಂತಕ್ಕಂಥ ಒಬ್ಬ ಜಪಾನಿ ಕವಿ ಏನು ಹೇಳ್ತಾರಂದ್ರೆ 5 ಹೈಕು ಬರೆದವ ಕವಿ, 10 ಹೈಕು ಬರೆದವ ಮಹಾಕವಿ ಅಂತ ಹೇಳ್ತಾರೆ. ಅಂದರೆ ಒಂದು ಹೈಕು ಅಂತಕ್ಕಂಥದ್ದು ಎಷ್ಟೊಂದು ಪ್ರಾಮುಖ್ಯತೆಯನ್ನು ಹೊಂದಿರ್ತದೆ. ಆ ಹೈಕು ಕೊಡ್ತಕ್ಕಂಥದ್ದು ಒಂದು ಪಂಚ ಏನಿರ್ತದೆ ಅದು ಬಹಳ ಮುಖ್ಯ ಆಗ್ತದೆ. ಪ್ರಕೃತಿ ಮತ್ತು ಆಧ್ಯಾತ್ಮ ಮತ್ತು ಸುತ್ತಲಿನ ನಮ್ಮ ಒಂದು ನಿಸರ್ಗವನ್ನು ಇಟ್ಟುಕೊಂಡು ಬರೆಯುವಂಥ ಕೃತಿ. ನಮ್ಮ ಜೋಶಿ ಅವರಿದ್ದಾರೆ, ಮೈಪಾಲ್ ರೆಡ್ಡಿ ಅವರಿದ್ದಾರೆ, ಇವರೆಲ್ಲ ತುಂಬ ಜನ ಇಲ್ಲಿ ಹೈಕು ತಂದಿರ್ತಕ್ಕಂಥ ಲೇಖಕರು ಇಲ್ಲಿದ್ದಾರೆ. ನಾನು ಕೂಡ ಒಂದು ಹೈಕು ಸಂಕಲನವನ್ನು ಆಲ್ರೆಡಿ ಪ್ರಕಟ ಮಾಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ಹೈಕು ಕುರಿತು ಹೇಳಬೇಕಂದ್ರೆ, ನೀವೆಲ್ಲ ಜಪಾನಿಯರನ್ನ ಚಿತ್ರದಲ್ಲಾದರೂ ನೋಡಿರ್ಬೋದು ಅಥವಾ ಪ್ರವಾಸವಾಗ ನೋಡಿರ್ಬೋದು. ಎಲ್ಲೋ ಕಡೆ ಬಹಳ ಪುಟ್ಟ ಮತ್ತು ಸುಂದರವಾಗಿರ್ತಾರೆ ಅವ್ರ ಅಂಶ. ಪಾಟೀಲ್ ಇದ್ದಂಗೆ ಬಂದ ಕೂತಾರಲ್ಲ, ಪಾಟೀಲ್ ಇದ್ದಂಗೆ ಬಹಳ ಗಿಡ್ಡಕ್ಕೆ ಮತ್ತು ಚಲೂರಾಗಿರ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ಅದೇ ತಮ್ಮ ರೀತಿಯಲ್ಲೇ ಪುಟ್ಟವಾದಂಥ ಕಾವ್ಯಗಳನ್ನು ರಚನೆ ಮಾಡ್ತಾರೆ ಅವರು ಜಪಾನೀಸ್. ಎಷ್ಟು ಸಣ್ಣದು ನೋಡಿ, 5-7 ಬಿತ್ತಿಕೋ ಒಮ್ಮೆ ನಿನ್ನೊಳಗೆ ನನ್ನನು ಮರವಾಗುವೆ, ಸಣ್ಣದು ಹೈಕು. ಇವರೇ ಒಂದು 2-3 ಹೈಕು ಹೇಳಿ ನಾನು ಹೈಕದ ಕುರಿತು ಮಾತಾಡ್ತೇನೆ. ಎಲೆಮರೆಯ ಕಾಯಿ ಮೋಡ, ಮರೆಯ ಚಂದ್ರ ಕ್ಷಣಿಕ, ಹುಣ್ಣಿಮೆ ಚಂದ್ರ ಹತ್ತಿಯ ಹೊಲದಲ್ಲಿ ಹಾಲು ಚೆಲ್ಲಿ. ಸಂಗೀತದಲ್ಲಿ ಡಾಕ್ಟರ್ ವಿಜಯಕುಮಾರ್ ಅವರ ಬಯಲಲ್ಲಿ ಬಾನಾಡಿ ಮತ್ತು ಡಾಕ್ಟರ್ ಎಸ್ ರಾಧಾಕೃಷ್ಣ ಇವೆರಡು ಕೃತಿಗಳನ್ನು ಇವತ್ತು ನಾವು ಲೋಕಾರ್ಪಣೆ ಮಾಡಿದ್ದಕ್ಕೆ ಮತ್ತು ನಾನು ಅವಕಾಶ ಕೊಡೋದಕ್ಕೆ ಪೊಲೀಸರಿಗೆ, ಕಾಲೇಜಿನ ಪ್ರಾಚಾರ್ಯರಿಗೂ, ಇಲ್ಲಿ ಆಗಮಿಸಿದ ವಿದ್ವಾಂಸರಿಗೂ, ಸಾಹಿತ್ಯಾಸಕ್ತರು ಮತ್ತು ಮಕ್ಕಳಿಗೂ ವಂದಿಸುತ್ತಾ ಪುಸ್ತಕದಲ್ಲಿ ನಮ್ಮ ಪ್ರಕಾಶನದ ಪುಸ್ತಕವಾಗಿದ್ದು, ನಮ್ಮ ಸಿದ್ಲಿಂಗೇಶ್ವರ ಪ್ರಕಾಶನ ಸಂಸ್ಥೆಯ ಸಾಹಿತ್ಯ ಮಾಲಿಕೆ, ದರ್ಶನ ಮಾಲಿಕೆ, ಜನಪ್ರಿಯ ಮಾಲಿಕೆ ಹಾಗೂ ವಾಚಿಗಳನ್ನು ಪ್ರಕಟಿಸುವುದರ ಮೂಲಕ ತುಂಬ ಜನಪರವಾದ ಪುಸ್ತಕಗಳನ್ನು ಪ್ರಕಾಶನದ ಕಾರ್ಯ ಮಾಡುತ್ತಾ ಬಂದಿದ್ದೇವೆ. ಜನಪ್ರಿಯ ಮಾಲಿಕೆ ಅಡಿಯಲ್ಲಿ 64ರಿಂದ 72 ಪುಟಗಳವರೆಗೆ ಪುಸ್ತಕಗಳನ್ನು ವಿದ್ಯಾರ್ಥಿಗಳಿಗೂ ಮತ್ತು ಸಾಮಾನ್ಯರ ಗಮನದಲ್ಲಿಟ್ಟುಕೊಂಡು ನಾವು ಪ್ರಕಟಿಸುತ್ತಿದ್ದೇವೆ. ಜನಪ್ರಿಯ ಹೆಸರೇ ಸೂಚಿಸಿದಂತೆ ಜನರಿಗೆ ಪ್ರಿಯವಾದದ್ದು ಶರಣರು, ಸ್ವಾತಂತ್ರ್ಯ ಹೋರಾಟಗಾರರು, ಸಮಾಜ ಸುಧಾರಕರು, ತತ್ವಜ್ಞಾನಿಗಳು, ವಿಜ್ಞಾನಿಗಳು, ರಾಷ್ಟ್ರ ನಾಯಕರು, ದೇಶಭಕ್ತರ ಕುರಿತು ದೊಡ್ಡ ಗ್ರಂಥಗಳೇ ಪ್ರಕಟವಾಗುತ್ತಿವೆ. ಆದರೆ ಅಷ್ಟು ದೊಡ್ಡ ಮೊತ್ತದ ಕೊಟ್ಟು ಮತ್ತು ಅಷ್ಟೊಂದು ದೊಡ್ಡ ಪುಸ್ತಕವನ್ನು ಓದುವಷ್ಟು ಸಮಯ, ಜ್ಞಾನ ಮತ್ತು ಹಣ ಇವೆರಡೂ ಇಲ್ಲದೆ ಇರುವ ಜನಸಾಮಾನ್ಯರು ಅವುಗಳ ಬಗ್ಗೆ ತಿಳಿದುಕೊಳ್ಳುವುದರಿಂದ ವಂಚಿತರಾಗಬಾರದು. ಹಾಗಾಗಿ ಸಂಕ್ಷಿಪ್ತವಾಗಿ ಇಡೀ ತಿರುಳನ್ನೇ ಕೇವಲ 64ರಿಂದ 72 ಪುಟದೊಳಗೆ ಕೈಗೆಟುಕುವ ಬೆಲೆಯಲ್ಲಿ ಪ್ರಕಟಿಸಿ ಜನಸಾಮಾನ್ಯರ ಮತ್ತು ವಿದ್ಯಾರ್ಥಿಗಳ ಜ್ಞಾನದಾಸೋಹದಲ್ಲಿ ಕೈ ಜೋಡಿಸುವುದು ನಮ್ಮ ಪ್ರಕಟಣೆಯ ಉದ್ದೇಶವಾಗಿದೆ. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.
ರಾಹುಲ್ ಗಾಂಧಿಯವರು ಮಾಡುತ್ತಿರುವ ಓಟ್ ಚೋರಿ ಅಭಿಯಾನಕ್ಕೆ ಆಳಂದ ಪ್ರಕರಣ ಜೀವಂತ ಸಾಕ್ಷಿ ಎಂದು ಆಳಂದ ಮತಕ್ಷೇತ್ರದ ಶಾಸಕರಾದ ಬಿಆರ್ ಪಾಟೀಲ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಹೇಳಿದ್ದಾರೆ. ರಾಹುಲ್ ಗಾಂಧಿಯವರು ಮಾಡುತ್ತಿರುವ ಓಟ್ ಚೋರಿ ಅಭಿಯಾನಕ್ಕೆ ಆಳಂದ ಪ್ರಕರಣ ಜೀವಂತ ಸಾಕ್ಷಿಯಾಗಿದೆ ಎಂದು ಆಳಂದ ಮತಕ್ಷೇತ್ರದ ಶಾಸಕರಾದ ಬಿಆರ್ ಪಾಟೀಲ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಹೇಳಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಶಂಕರ್ ರಾವ್, ರಾಜಶೇಖರ್ ಪಾಟೀಲ್ ಹೆಚ್ಚು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ಮತದಾರರ ಪಟ್ಟಿಯಿಂದ ನನ್ನ ಬೆಂಬಲಿಗರ ಹೆಸರನ್ನು ಡಿಲೀಟ್ ಮಾಡುವಂಥದ್ದು ಒಂದು ಸಂಚು ರಚಿಸಿದ್ರು. ತಾವೆಲ್ಲ ಮಾಧ್ಯಮದವರು ಅವತ್ತು ನಮ್ಮ ಮತ್ತು ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆಯನ್ನು ಕೂಡ ತಾವು ಪ್ರಸಾರ ಮಾಡಿದ್ರಿ. ನನ್ನ ಕ್ಷೇತ್ರದ ಮತದಾರರ ಹೆಸರುಗಳನ್ನು 5994 ಈ ಡಿಲೀಟ್ ಮಾಡೋ ಸುದ್ದಿ ನಮ್ಮ ಕಾಮನಹಳ್ಳಿ ಅಂತ ಒಂದು ಹಳ್ಳಿ ಇದೆ. ಅವ್ರ ಮನೆಯಲ್ಲಿ ಅವರ ಅತ್ತೆ ಅಂಗನವಾಡಿ ಕಾರ್ಯಕರ್ತೆ ಆಗಿದ್ದಾಳೆ. ಅವ್ರ ಮನೆಯಲ್ಲಿ ಹೆಸರು ಡಿಲೀಟ್ ಮಾಡಬೇಕಂತ ಮೆಸೇಜ್ ಬಂತು. ಪ್ರತ್ಯಕ್ಷ ಕಣ್ಣಿಗೆ ಎದುರುಗಡೆ ಇದ್ದ ನಾವು ಓಟ್ ಹಾಕೋನು ಮತದಾರ. ಆಶ್ಚರ್ಯ ಆಯಿತು, ಇದು ನನ್ನ ಮನೆಯಲ್ಲಿದ್ದಾನೆ ಇವನು, ಶಿಫ್ಟೆಡ್ ಅಂತ ಮೆಸೇಜ್ ಬಂತು. ಫಾರ್ಮ್ ನಂಬರ್ 7 ಆನ್ಲೈನಲ್ಲಿ ಹಾಕಿದ್ದಾರೆ. ಇದು ಅನುಮಾನ ಬಂದ ಮೇಲೆ ನಮಗೆ ಅವರು ಫೋನ್ ಮಾಡಿ ಹೇಳಿದ್ರು, ಈ ಥರ ನಮ್ಮ ಮನೆಯಲ್ಲಿ ಈ ಥರ ಡಿಲೀಟ್ ಅಂತ ಹಾಕಿದ್ದಾರೆ, ನಮಗೇ ಗೊತ್ತಿಲ್ಲ, ನಾವು ಡಿಲೀಟ್ ಅಂತ ಹಾಕೋಕ್ಕೆ ನಾವು ಫೋನು ಕೂಡ ಮಾಡಿಲ್ಲ, ಮೆಸೇಜು ಕೂಡ ಕಳಿಸಿಲ್ಲ, ಫಾರ್ಮ್ ನಂಬರ್ 7 ಕೂಡ ಕಳಿಸಿಲ್ಲ, ಹೆಂಗಾಯಿತು ಅಂತ ಕೇಳಿದ ಮೇಲೆ ಆಮೇಲೆ ಸುದ್ದಿ ಗೊತ್ತಾಗಲಿಕ್ಕೆ ಶುರು ಮಾಡ್ತು. ನಮ್ಮ ಕಾರ್ಯಕರ್ತರು ಪ್ರತ್ಯೇಕವಾಗಿ ನನ್ನ ಮತದಾರರ ಹೆಸರುಗಳನ್ನು ಡಿಲೀಟ್ ಮಾಡುವಂಥ ಒಂದು ಷಡ್ಯಂತ್ರ, ಬಹಳ ವ್ಯವಸ್ಥಿತವಾದಂಥ ಷಡ್ಯಂತ್ರ ರಚನೆ ಮಾಡಲಾಗಿತ್ತು. ಈ ವೀರಣ್ಣ ವನಶೆಟ್ಟಿ ಅಂತ ನನ್ನ ಆಪ್ತ ಕಾರ್ಯಕರ್ತರು, ಅವ್ರ ಹಿಂದೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದಂಥವ್ರು, ಅವ್ರ ಹೆಂಡತಿ ಜಿಲ್ಲಾ ಪಂಚಾಯತ್ ಕ್ಯಾಂಡಿಡೇಟ್ ಆಗಿದ್ರು ನಮ್ಮದು. ಅವ್ರ ಮನೆಯವರ ಹೆಸರೇ ಪೂರ್ತಿ ಡಿಲೀಟ್ ಆಯಿತು, ಡಿಲೀಟ್ ಆಗೋಕ್ಕೆ ರಿಕ್ವೆಸ್ಟ್ ಹೋಗಿತ್ತು. ಇದನ್ನು ನಾನು ಬೆಂಗಳೂರಿಗೆ ಹೋಗಿ ಪ್ರಿಯಾಂಕಾ ಖರ್ಗೆ ಮತ್ತು ಮೊನ್ನೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ನೇಮಕೊಂಡಂಥ ರಮೇಶ್ ಬಾಬು 3 ಜನ ಹೋಗಿ ಅವತ್ತು ಚುನಾವಣಾಧಿಕಾರಿ ನೇಗಿ ಅವರಿಗೆ ನಾವು ಮನವಿ ಪತ್ರ ಕೊಟ್ಟಿವಿ, ಈ ಥರ ನಡೀತಾ ಇದೆ ಅಂಥೇಳಿ. ಅದು ಸ್ವಲ್ಪ ಸಂಚಲನ ಮೂಡಿಸ್ತು. ಜಿಲ್ಲಾಧಿಕಾರಿಗಳಿಗೆ ಭೇಟಿ ಮಾಡಿದ್ವಿ, SP ಹೋಗಿ ಕಂಪ್ಲೇಂಟ್ ಕೊಟ್ವಿ. ಈ ಸಂಚಲನ ಮೂಡಿದ ಮೇಲೆ ಇನ್ನು ಮುಂದೆ ತಮ್ಮ ಬಂಡವಾಳ ಹೊರಗೆ ಬೀಳ್ತಾನಂಥ ಉದ್ದೇಶದಿಂದ ಯಾವುದೂ ಡಿಲೀಟ್ ಆಗಬಾರ್ದು ಅನ್ನುವಂಥದ್ದು ನಿರ್ಣಯವನ್ನು ಎಲೆಕ್ಷನ್ ಕಮಿಷನ್ದವರು ತೋತಾರೆ. ಇನ್ನು ಮುಂದೆ ಯಾವುದೂ ಹೆಸರುಗಳು ಡಿಲೀಟ್ ಆಗಬಾರ್ದು ಅಂಥೇಳಿ. ಇದು ಒಂದು ವೇಳೆ ಡಿಲೀಟ್ ಆಗಿದ್ದರೆ ನಾನು ಕಳೆದ ಚುನಾವಣೆಯಲ್ಲಿ 1500 ನಾನು ಸೋಲ್ತಿದ್ದೆ. ಇದಕ್ಕಿಂತ 2018 ಚುನಾವಣೆಯಲ್ಲಿ ಕೂಡ ನನಗೆ 672 ಮತದಾಂತರದಲ್ಲಿ ಸೋಲಿಸಿದ್ದು ಕೂಡ ಅದೊಂದು ಕುತಂತ್ರವೇ, ಅದೊಂದು ಷಡ್ಯಂತ್ರವೇ. ಇದು ನಾನು ಇಶಾ ಪಂತ್ ಅಂತ SP ಇದ್ದಾಗ ಅವ್ರಿಗೆ ಹೋಗಿ ಭೇಟಿ ಮಾಡಿ ತನಿಖೆಗೆ ಮಾಡಬೇಕು ಅಂತ ಹೇಳಿದೆ. ಇಶಾ ಪಂತ್ ಅವರು DYSP ಆಳಂದಗೆ ಅವರು ಆದೇಶ ಕೊಟ್ಟರು ತನಿಖೆ ಮಾಡಬೇಕು ಅಂತ. ಆಳಂದ DYSP ಕಡೆಯಿಂದನೂ ಆಗಲಿಲ್ಲ. ಆಮೇಲೆ ಅಡಿಷ್ನಲ್ SP ಕಡೆಯಿಂದ ತನಿಖೆ ಆಗಬೇಕು ಅಂತ ಆದೇಶ ಕೊಟ್ಟರು. ಅಡಿಷ್ನಲ್ SP ಕಡೆಯಿಂದ ತನಿಖೆ ಆಗಲಿಲ್ಲ. ಆಮೇಲೆ ಈ ಕೇಸನ್ನು CODಗೆ ರೆಫರ್ ಮಾಡೋದಂತ ನಾನು ಲೆಟರ್ ಕೊಟ್ಟ ಮೇಲೆ G ಪರಮೇಶ್ವರ್ ಅವರು ಅದನ್ನು COD ರೆಫರ್ ಮಾಡ್ತಾರೆ. CODಗೂ ಕೂಡ ಚುನಾವಣಾ ಆಯೋಗ ಸಹಕಾರ ಮಾಡೋದಿಲ್ಲ, ಬೇಕಾದಂಥ ಡಾಟಾಗಳು ಒದಗಿಸೋದಿಲ್ಲ. ಈ ಮಧ್ಯೆ ಏನಾಗ್ತದೆ, ಈ ಮತದಾರರ ಪಟ್ಟಿಯನ್ನು ಹೆಸರು ಬಿಟ್ಟು ತರುವಂಥ ಅನುಮಾನ ಬಂದ ಮೇಲೆ ಅಂದಿನ ಚುನಾವಣಾಧಿಕಾರಿ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಆ ಚುನಾವಣಾಧಿಕಾರಿ ಇನ್ February 2023 ಫಾಲೋಯಿಂಗ್ ಕಂಪ್ಲೇಂಟ್ಸ್ ಬೈ ಮಿಸ್ಟರ್ ಪಾಟೀಲ್ that votes were sought to be deleted using the forged form number 7 in the names of other voters of the constituency. ಮೆದುಳಿನ ಗಂಭೀರ ಯಶಸ್ವಿ ನರ ಶಸ್ತ್ರಚಿಕಿತ್ಸೆಯ ಕುರಿತು ಯಶೋಧ ಆಸ್ಪತ್ರೆಯ ಡಾಕ್ಟರ್ ಬಾಲರಾಜಶೇಖರ ಚಂದ್ರ ವೈ ಅವರು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಯಶೋಧ ಆಸ್ಪತ್ರೆಗಳು
ಮೆದುಳಿನ ಅನೀರಿಯಂನ ಗಂಭೀರ ಪ್ರಕರಣವನ್ನು ಸುಧಾರಿತ 6B AD ನರಶಸ್ತ್ರ ಚಿಕಿತ್ಸೆಯೊಂದಿಗೆ ಯಶಸ್ವಿಯಾಗಿ ಚಿಕಿತ್ಸೆ ನೀಡುವ ಮೂಲಕ ಮಹಿಳೆಯ ಪ್ರಾಣವನ್ನು ರಕ್ಷಣೆ ಮಾಡಿದ ಯಶೋಧ ಆಸ್ಪತ್ರೆಯು ವೈದ್ಯಕೀಯ ಲೋಕದಲ್ಲಿ ಮತ್ತೊಂದು ಅಮೋಘ ಸಾಧನೆ ಮಾಡಿದ್ದಾರೆ ಎಂದು ಡಾಕ್ಟರ್ ಬಾಲರಾಜಶೇಖರ ಚಂದ್ರ ವೈ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಬ್ರೇನಿಸಮ್ ಸ್ವಲ್ಪ ಪ್ರಾಬ್ಲಮ್ಲಿಂದ ಬಂದಿದ್ರು ಮೇಡಮ್ ಅವರು. ಸೊ ಅದು ಬಹಳ ಪ್ರಾಣಾಂತಕವಾದ ಸಿಚುವೇಶನ್ದಲ್ಲಿ ಇರೋಂತಹ ವ್ಯಾಧಿ. ಅಂಥ ಟೈಮ್ನಲ್ಲಿ ಬಂದಿರುವಾಗ ಸೊ 4-5 ಡಾಕ್ಟರ್ಸ್ ಅಂದರೆ ನರರೋಗ ತಜ್ಞರು, ಹೃದಯ ರೋಗ ತಜ್ಞರು ಮತ್ತು ಶ್ವಾಸಕೋಶ ತಜ್ಞರು 4-5 ಡಾಕ್ಟರ್ಸ್ ಇನ್ವಾಲ್ವ್ಮೆಂಟ್ನಿಂದ ಮೇಡಮ್ ಅವರಿಗೆ ಸರ್ಜರಿ ಮಾಡಿ 2 ಸಿಟ್ಟಿಂಗ್ನಲ್ಲಿ 2 ಸರ್ಜರಿ ಮಾಡಿ ವಿದಿನ್ ಒಂದು 4-5 ದಿನ 8 ದಿನ ಆದಮೇಲೆ ಮೇಡಮ್ ಅವರು ಮತ್ತೆ ಆರಾಮಾಗಿ 3ನೇ ಆಗಸ್ಟ್ 10ನೇ ಸೆಪ್ಟೆಂಬರ್ 2024ಕ್ಕೆ ಡಿಸ್ಚಾರ್ಜ್ ಆಗಿದ್ದಾರೆ. ಸೊ ಈಗ ಅವರಿರೋ ಸಿಚುವೇಶನ್ನಲ್ಲಿದ್ದಾರೆ. And rupture. So brainal bleeding. So they have bleeding inside the brain. So advanced treatment हमारे पास we have in catheter embolization. After embolization or coiling, she developed ventriculomegaly and hydrocephalus. Hydrocephalus shunt also was done. So she became in unconscious state and now she is active. We are very happy for her. And we asked her, and Ravi and she voluntarily they came, so that so I'm feeling very happy for her. So this could happen because of the team effort, because we have advanced techniques in Yashoda High Tech City. We have intervention neurologist, so who does it coiling, and then we surgical team support him. So and ICU team is excellent. So all this requires a team effort for the patient and for the doctors to save a patient. So we have advanced techniques in Yashoda, and so many people are getting benefit from it. Okay. So ಸೆಪ್ಟೆಂಬರ್ 30ನೇ ತಾರೀಕು ರಾತ್ರಿ 11 ಗಂಟೆಗೆ ಜಸ್ಟ್ ಹೀಗೆ ಕೂತ್ಕೊಂಡಾಗೆ ಹೀಗೆ ಬಿದ್ದು ಅನ್ಕಾನ್ಷಿಯಸ್ ಆಗಿ ಬಿದ್ದು ಕೆಳಗಡೆ. ಆಲ್ಮೋಸ್ಟ್ ಆಲ್ ಶಿ ಈಸ್ ಡೆಡ್ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ ಅವತ್ತು. ಆ ಥರ ಈ ಜಸ್ಟ್ ತಿಳ್ಕೊಂಡ್ಮೇಲೆ ಜಸ್ಟ್ ಒಂದು ಇನಿಷಿಯಲ್ ಸ್ಟೇಜಲ್ಲಿ ಗುಲ್ಬರ್ಗ ಲೋಕಲ್ ಒಂದು ತೋರಿಸಿ ಸ್ಕ್ಯಾನ್ ಮಾಡಿಸ್ಮೇಲೆ ಇಟ್ ಈಸ್ ಅನ್ ಅನೋರಿಸಮ್ ಅಂತ ಗೊತ್ತಾಯಿತು. ಅದೇನು ನಮ್ಗೆ ಅನೋರಿಸಮ್ ಅಂತ ವರ್ಡೂ ಕೂಡ ಗೊತ್ತಿದ್ದಿಲ್ಲ. ಆವಾಗಲೇ ನಮ್ಗೆ ಅನೋರಿಸಮ್ ಆಯಿತು, ಬ್ಲೀಡಿಂಗ್ ಆಯಿತು, ಈ ಥರ ನಾವು ಪ್ಯಾರಲೈಸಿಸ್ ಆಯಿತು, ಏನೋ ಹಾರ್ಟ್ ಅಟ್ಯಾಕ್ ಆಯಿತು. ಇನ್ ಕೇಸಸ್ ಮಧ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಕೇಸ್ ಆಯಿತು ಅಂತ ಪಂಪ್ ಮಾಡಿದಾಗ ಜಸ್ಟ್ ಒಂದು ಆಕ್ಸಿಜನ್ ಬ್ಲೋ ಆಯಿತು, ಏನೋ ಇದೆ ಅಂತ. ಅದು ಇಮಿಡಿಯೇಟಾಗಿ ಆಕ್ಸಿಜನ್ ಕೊಟ್ಟು ಅವರು ಅಲ್ಲಿಂದ ಯಶೋಧಾಗೆ ಶಿಫ್ಟ್ ಮಾಡೋದು. ನಾ ಯಶೋಧಾಗೆ ಹೋದರೆ ಇಮಿಡಿಯೇಟಾಗಿ ಅವರು 3-4 ಡಾಕ್ಟರ್ ಕನ್ಸಲ್ಟ್ ಮಾಡಿಕೊಂಡು ಇಮಿಡಿಯೇಟಾಗಿ ಅವರು ರೆಸ್ಪಾನ್ಸ್ ಮಾಡಿ ಈ ಥರ ಇದೆ, ಈ ಥರ ಆಪ್ರೇಷನ್ ಮಾಡಬೇಕು, ಕಾಯಿಲಿಂಗ್ ಇದೆ, ಓಪನ್ ಸರ್ಜರಿ ಇದೆ, ಇದಕ್ಕೆ 2-3 ಡಾಕ್ಟರ್ ಕನ್ಸಲ್ಟ್ ಮಾಡಿಕೊಂಡ್ರೆ ಈಸ್ ವೆರಿ ಗುಡ್ ಟ್ರೀಟ್ಮೆಂಟ್ ಇದೆ. ಯಾವುದೇ ಥರ ನಮಗೆ ತೊಂದರೆ ಕೊಡಲಾರ್ದಂಗೆ ಫುಲ್ಲಿ ಹೈಜೆನಿಕ್ ಕಂಪ್ಲೀಟ್ ರೂಮು ಆದರೆ ಹಾಸ್ಪಿಟಲ್ ಥಿಯೇಟರ್ಸ್ ಆದರೆ ಇಟ್ ಇಸ್ ವೆರಿ ಗುಡ್ ಆ್ಯಂಡ್ ವೆರಿ ಹೈಜೆನಿಕ್ ಹಾಸ್ಪಿಟಲ್ ಇದೆ ಅದು, ಮಲ್ಟಿಲೇಷನ್ ಹಾಸ್ಪಿಟಲ್. ನಾವಲ್ಲಿ ಎಂಟ್ರೆನ್ಸಿಗೆ ಕೊಟ್ಟಾಗ ಒಂಥರ ಫೀಲ್ ಆಗ್ತೈತೆ ಆ ಹಾಸ್ಪಿಟಲ್ಲಾಗೆ ಇದ್ದರೆ. ಎವ್ರಿ ಡಾಕ್ಟರ್ ಪ್ರತಿ ಒಂದು ಕ್ಷಣಕ್ಕೆ ಹಿಂಗಾಗಿದೆ ನೋಡಿ, ಈ ಥರ ಮಾಡಬೇಕು ನೀವು, ಈ ಥರ ಇರ್ತದೆ. ಅದು ನಮ್ಗೆ ಟೋಟಲಿ ಏನು ಸುಮ್ಮನೆ ನಾವು ಕೂತ್ಕೋಬೇಕಷ್ಟೇ, ಅವರೇ ಎಲ್ಲ ಮಾಡೋದು. ಈವನ್ ಟಾಯ್ಲೆಟ್ ಹಿಡ್ಕೊಂಡು ಎಲ್ಲ ಅವರೇ ಟ್ರೀಟ್ ಮಾಡಿದ್ದಾರೆ. ಆ ಜೀವ ಹೋಗಿದೆ ಅಂತ ತಿಳ್ಕೊಂಡಿವಿ, ಇವತ್ತು ಜೀವ ಇದೆ. ಅದಕ್ಕೆ ಭಾರಿ ಅನಂತ ಕೋಟಿ ಧನ್ಯವಾದ ಸರಿಗೆ. ಜಿಲ್ಲಾ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ಸಮನ್ವಯ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನ ನಡೆಸಲಾಯಿತು. ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗ ಹೊಸ ಜಾತಿಗಳಾದ ಹಿಂದೂ ಜಾತಿಗಳ ಜೊತೆ ಕ್ರಿಶ್ಚಿಯನ್ ಜಾತಿ ಸೃಷ್ಟಿಸಿರುವುದು ಕೈಬಿಡುವಂತೆ ಜಿಲ್ಲಾ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ಸಮನ್ವಯ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಈ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವರಾದ ಬಾಬುರಾವ್ ಚೌಹಾಣ್, ಮಾಜಿ ಎಪಿಎಂಸಿ ಅಧ್ಯಕ್ಷರಾದ ಅವಣ್ಣ ಮ್ಯಾಕೇರಿ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಅಂಬಾರಾಯ್ ಅಷ್ಟಗಿ, ಮಾಜಿ ಕಾಡಾ ಅಧ್ಯಕ್ಷರಾದ ಶರಣಪ್ಪ ತಳವಾರ್, ಮಹಾನಗರ ಪಾಲಿಕೆಯ ರಾಜು ವಾಡೇಕರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮರೆಪ್ಪ ಬಡಿಗೇರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ವಿಜಯಕುಮಾರ್ ಅಡ್ಕಿ, ಕೋಲಿ ಸಮಾಜದ ಮುಖಂಡರಾದ ಬಸವರಾಜ ಸಪ್ಪಣಗೋಳ್, ವಾಲ್ಮೀಕಿ ಸಮಾಜದ ಮುಖಂಡರಾದ ಚನ್ನಪ್ಪ ಸುರ್ಪುರ್, ಕುರುಬ ಸಮಾಜದ ಮುಖಂಡರಾದ ಬಸವರಾಜ್ ಮದ್ದರ್ಕಿ, ವಿಶ್ವಕರ್ಮ ಸಮಾಜದ ಮುಖಂಡರಾದ ದೇವೇಂದ್ರ ದೇಸಾಯಿ ಕಲ್ಲೂರ್, ನೇಕಾರ ಸಮಾಜದ ಮುಖಂಡರಾದ ಸತೀಶ್ ಜಮಖಂಡಿ, ಮಡಿವಾಳ ಸಮಾಜದ ಮುಖಂಡರಾದ ನಾಗೇಶ್ ಮಡಿವಾಳ್,
ಅಲೆಮಾರಿ ಸಮಾಜದ ಜಿಲ್ಲಾಧ್ಯಕ್ಷರಾದ ಗಿರೀಶ್ ಭಜಂತ್ರಿ ಹಾಗೂ ಯಾದವ ಸಮಾಜದ ಮುಖಂಡರಾದ ವೆಂಕಟೇಶ್ ಯಾದವ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗದ ಏನು ಸಮೀಕ್ಷೆ ಕಾಂತರಾಜು ಅವರ ಆಯೋಗ ಮಾಡಿತ್ತು, ಅದಕ್ಕೆ ವಿನಾಕಾರಣ 10 ವರ್ಷ ಆಗಿದೆ. ಅದರಲ್ಲಿ ಯಾವುದೇ ಲೋಪದೋಷಗಳಿಲ್ಲ, ಅವರು ಸರಿಯಾಗೇ ಮಾಡ್ಯಾರ. ಸರ್ಕಾರದು ವರದಿನೂ ತರಿಸ್ಕೊಂಡದ, ಆದರೆ ಜಾರಿಗೊಳಿಸ್ತಾ ಇಲ್ಲ. ಅಲ್ಲಿರ್ತಕ್ಕಂಥ ಅನೇಕ ಗೊಂದಲಗಳು, ಒಕ್ಕಲಿಗರು, ವೀರಶೈವರು ಅಥವಾ ಬೇರೆ ಇನ್ನಿತರ ಒತ್ತಡಗಳ ಕಾರಣದಿಂದಾಗಿ ಸಿದ್ದರಾಮಯ್ಯವರು ಆ ಒತ್ತಡ ಹೇಳಲಾರದೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯವರ ಒತ್ತಡ ಮತ್ತು ಅವರ ಪ್ರಭಾವದಿಂದ ಆ ಕಾಂತರಾಜು ವರದಿ ಮೂಲೆಗುಂಪು ಮಾಡಿ ಮತ್ತು ಹೊಸ ಅಧ್ಯಕ್ಷರನ್ನು ನೇಮಕ ಮಾಡೋದ್ರ ಮೂಲಕ ಗೊಂದಲ ಸೃಷ್ಟಿ ಮಾಡಿ ಈಗ ಇನ್ನೊಂದು ಹೊಸ ಗೊಂದಲ ಸೃಷ್ಟಿ ಮಾಡ್ಯಾರ. ಈ ಜಾತಿ ಜನಗಣತಿಯಲ್ಲಿ, ಹಿಂದುಳಿದ ವರ್ಗಗಳ ಜಾತಿ ಜನಗಣತಿಯಲ್ಲಿ ಲಿಂಗಾಯತ್ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಹೊಲೆಯ ಕ್ರಿಶ್ಚಿಯನ್, ಮಾದಿಗ ಕ್ರಿಶ್ಚಿಯನ್, ಲಂಬಾಣಿ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್, ಕಬ್ಬಲಿಗ ಕ್ರಿಶ್ಚಿಯನ್, ಮಡಿವಾಳ ಕ್ರಿಶ್ಚಿಯನ್, ಈಡಿಗ ಕ್ರಿಶ್ಚಿಯನ್, ಹಿಂಗೆ ಹಲವಾರು ಎಲ್ಲ ಜಾತಿಗಳಿಗೆ ಕ್ರಿಶ್ಚಿಯನ್ರು ಮತಾಂತರ ಆಗಿರಂದ್ರೆ ಅವರು ಅದು ಆ ಕಾಲಮ್ನಾಗ ನಮೂದಿಸ್ಬೇಕು ಅಂತೇಳಿ ಗೊಂದಲ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಅದನ್ನು ವಿರೋಧಿಸಿ ನಾವು ಅದು ತಿರಸ್ಕಾರ ಮಾಡ್ಬೇಕಂತ ಹೇಳ್ತೀವಿ, ಆ ಕಾಲಮ್ ತೆಗೆದು ಹಾಕ್ಬೇಕಂತ ಹೇಳ್ತೀವಿ. ಎಲ್ಲ ಕೆಲವು ಜಾತಿಗಳ ಹಿಂದೆ ಕ್ರಿಶ್ಚಿಯನ್ ಹೇಗೆ ಹೇಳ್ತಕ್ಕಂಥ ಪದ ಉಪಯೋಗ ಮಾಡಿ ಇನ್ನು ನಮಗೆ ಒಂದು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾಯಿದೆ. ಈ ಜಾತಿಯಲ್ಲಿ ಸಮೀಕ್ಷೆಯಲ್ಲಿ ನೋಡಿದಾಗ ಅದೇ ಹೇಳಿದ್ರಲ್ಲ, ಈಗ ಲಂಬಾಣಿ ಹಿಂದೆ ಕ್ರಿಶ್ಚನು, ಲಿಂಗಾಯತ್ ಹಿಂದೆ ಕ್ರಿಶ್ಚನು, ಕೋಲಿ ಹಿಂದೆ ಕ್ರಿಶ್ಚನು, ಕುರುಬ ಹಿಂದೆ ಕ್ರಿಶ್ಚನು, ಮಾದಿಗ ಹಿಂದೆ ಕ್ರಿಶ್ಚನು, ಒಲೆಯರ್ ಹಿಂದೆ ಕ್ರಿಶ್ಚನು, ಇದು ಹೇಳ್ತಕ್ಕಂಥ ಪದ ಯೂಸ್ ಮಾಡಿ ನಮಗೆ ದೊಡ್ಡ ಅನಾಹುತ ಆಗ್ತಕ್ಕಂಥ ಲಕ್ಷಣಗಳು ಈ ಆಯೋಗ ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾಯಿದೆ. ಈ ಕಾಂತರಾಜ್ ವರದಿಯನ್ನು ಸಬ್ಮಿಟ್ ಮಾಡಿದಂಥ ಅದು ವರದಿಯನ್ನು ಅದರಲ್ಲಿ ಎಲ್ಲ ಆಗಿದೆ. ಆ ತಂತ್ರನೂ ಸರ್ಕಾರದವರು ಯಾಕೆ ಅದನ್ನು ಬಿಡುಗಡೆ ಮಾಡ್ತಾ ಇಲ್ಲ, ಯಾಕೆ ಅದನ್ನು ಅನುಷ್ಠಾನಗೊಳಿಸ್ತಾ ಇಲ್ಲ? ಬಳಸ್ಬೇಕು. ಇಷ್ಟು ದುಡ್ಡು ಖರ್ಚು ಮಾಡಿ ಒಂದು ವರದಿಯನ್ನು ತಯಾರು ಮಾಡಿದಂಥ ಅದು ಇಂಪ್ಲಿಮೆಂಟೇಷನ್ ಮಾಡಬೇಕಲ್ವಾ? ಇದು ಸರ್ಕಾರದ ನೆಗ್ಲಿಜೆನ್ಸಿ. ಎಲ್ಲೋ ಮುಖ್ಯಮಂತ್ರಿಗಳು ಯಾರ್ದೋ ಮಾತು ಕೇಳ್ತಾ ಇದ್ದಾರೆ ಅಂತ ನಮಗೆ ಅನುಮಾನ ಬರ್ತಾ ಇದೆ. ಇದು ಮಾಡಿಕೊಡ್ದು ಬರ್ತಕ್ಕಂಥ ದಿನಗಳಲ್ಲಿ ಇದನ್ನು ಇಮಿಡಿಯೇಟಾಗಿ ಏನಪ್ಪ, ಈ ಜನಗಣತಿ ಸ್ಟಾರ್ಟ್ ಆಗಿ 15 ಆಗಸ್ಟಿಂದ ಈ ಜನಗಣತಿ ಸ್ಟಾರ್ಟ್ ಈ ಪೀರಿಯಡ್ನಲ್ಲೇ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೋಬೇಕು. ಒಂದು ವೇಳೆ ಲೇಟ್ ಮಾಡಿದರೆ ನಮಗೆ ಅನಾಹುತ ಆಗ್ತದೆ. ಆದ್ದರಿಂದ ನಾವು ವೇದಿಕೆ ಮುಖಾಂತರ ಹೇಳ್ತಕ್ಕಂಥ ಇಷ್ಟೇ, ಇಮಿಡಿಯೇಟಾಗಿ ಕಾನೂನು ಬಾಯಿ ಇರ್ತಕ್ಕಂಥ ಇದನ್ನು ಪದ ತೆಗೆದಾಕಬೇಕು. ಹಿಂದೆ ಕ್ರಿಶ್ಚಿಯನ್ ಪದ ಹಚ್ತಕ್ಕಂಥ ತೆಗೆದಾಕಬೇಕಂತ ನಮ್ಮ ಅನಿಸಿಕೆ ಇದೆ. ನಮ್ಮ ಮನವಿಯನ್ನು ತಮ್ಮ ಮುಖಾಂತರ ನೇರವಾಗಿ ಸರ್ಕಾರ ತಿಳಿಸ್ತಾ ಇದೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್-ಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.